ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಬಂದಿದ್ದೀನಿ ಲೂಲು ಅಲ್ಫಲಾ ಸೆಂಟ್ರಲ್ ಮಾಲಿಗೆ. ಇದು ನ್ಯೂ ಓಪನ್ ಆದದ್ದು. ಟೂ ವೀಕ್ ಆಯಿತು ಅಷ್ಟೇ. ಮನೆಯಲ್ಲೂ ಕೂಡ ನಮಗೆ ತುಂಬ ಬೋರ್ ಆಗ್ತಾಯಿತ್ತು, ಎಲ್ಲಿ ಹೋಗೋದು ಅಂತ ಯೋಚಿಸ್ತಾ ಇದ್ವಿ. ಆವಾಗ ಇಲ್ಲಿ ನ್ಯೂ ಓಪನ್ ಆಗಿದೆ ಅಲ್ವಾ, ಸೊ ಇಲ್ಲೇ ಬರುವ ಅಂತ ಡಿಸೈಡ್ ಮಾಡಿದ್ವಿ. ಏನೂ ಕೂಡ ತೊಗೊಳೋದಿಲ್ಲ, ಏನಾದರೂ ತೊಗೊಂಡಿದ್ರೆ ಶೇರ್ ಮಾಡ್ತೀವಿ. ಕಾರ್ ಪಾರ್ಕಿಂಗ್ ಅಂತೂ ಫುಲ್ ಇದೆ, ಯಾಕಂದರೆ ರೀಸೆಂಟ್ ಓಪನ್ ಆದದಲ್ವ, ಹಾಗಾಗಿ ಒಳ್ಳೆಯದಾಯಿತು, ನಮಗೂ ಹತ್ರನೇ ಸಿಕ್ತು. ಮತ್ತು 2 ವೀಕಲ್ಲಿ ಬಂದಿದ್ದರೆ ನಂತರ ಬಂದಿದ್ದರೆ ಫುಲ್ ಕಾರ್ ಪಾರ್ಕಿಂಗ್ಗೆ ಸಿಗೋದೇ ಡೌಟು. ಇವಾಗ ನಾವು ಹೋಗ್ತೀವಿ ಒಳಗಡೆ. ನಿಮಗೂ ಕೂಡ ಏನಾದರೂ ತೊಗೊಂಡಿದ್ರೆ ಶೇರ್ ಮಾಡ್ತೀನಿ. ನೋಡಿ, ಇವರು ಕೂಡ ಬಂದಿದ್ದಾರೆ. ಮಾಲಿನ ಹೊರಗಡೆ ಈ ಥರ ಗಿಡನ ನೆಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಎಷ್ಟು ಚಿಕ್ಕ ಚಿಕ್ಕ ಇದೆ, ರೀಸೆಂಟಾಗಿ ಅವ್ರು ಹಾಕಿದ್ದಲ್ವ, ಹಾಗಾಗಿ ನೋಡಿ ಈ ಥರ ಹೂ ನೀವು ನೋಡಿರ್ಬೋದು ಮಿರಾಕಲ್ ಗಾರ್ಡನಲ್ಲಿ, ಅದೇ ಹೂ ಇದು. ಇದು ಎಂಟ್ರನ್ಸ್. ಲುಲು ಸೆಂಟರ್ ರೀಸೆಂಟ್ ಆಗಿ ಓಪನ್ ಆಗಿದೆ. ತುಂಬ ಶಾಪ್ಗಳು ಕ್ಲೋಸ್ ಕೂಡ ಇವೆ. ಏನಾದರೂ ಆಫರ್ ಇದೆಯಾ ನೋಡುವ. ಮಾಲಲ್ಲಿ ತಿರುಗಾಡಬೇಕು, ಹೊಸದಾಗಿ ಓಪನ್ ಆಗಿತ್ತಲ್ವ, ಸೊ ಹಾಗಾಗಿ ಬಂದದ್ದಾಗಿತ್ತು. ನಂತರ ಎಲ್ಲ ತಿರುಗಾಡಿದ್ವಿ. ನಂತರ
ಗ್ರೋಸರಿ ಐಟಮ್ಸನ್ನು ನೋಡಿದ ನಂತರ ಮನೆಯಲ್ಲಿ ಅದು ಸ್ವಲ್ಪ ಇದೆ, ಇದು ಸ್ವಲ್ಪನೇ ಇದೆ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ತೊಗೊಂಡ್ವಿ. ಫ್ರೂಟ್ಸ್ ನಮ್ಮದು ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಇಬ್ಬರದ್ದು ಕೂಡ. ಸೊ ಫ್ರೂಟ್ಸನ್ನು ತೊಗೊಂಡ್ವಿ. ನೀವು ನೋಡಿರ್ಬೋದು ಎಷ್ಟು ನಾವು ಮಾರ್ಕೆಟಿಂಗ್ ಮಾಡಿದರೂ ಕೂಡ ಫ್ರೂಟ್ಸ್ ನೋಡಿದಾಗ ಸ್ವಲ್ಪನಾದರೂ ತೊಗೊಳ್ತೀವಿ. ನಂತರ ಬೇಸಿಲ್ ತೊಗೊಂಡೆ ಪಾಸ್ತಾ ಮಾಡಲಿಕ್ಕೆ. ಇವಾಗ ನಾವು ಬಿಲ್ ಮಾಡ್ತಾ ಇದ್ದೀವಿ. ಬಿಲ್ ಮಾಡಿ ನಾವು ಹೊರಡ್ತೀವಿ. ಮಾಲಲ್ಲಿ ತಿರುಗಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಗ್ರೋಸರಿ ಐಟಮನ್ನು ತೊಗೊಂಡ್ವಿ. ಇದರಲ್ಲಿ ಹಾಕ್ತೀನಿ, ನಾನು ವಿಡಿಯೋನ ತೆಗ್ದಿದ್ದೀನಿ. ಇವಾಗ ಹೋಗೋದು ಹೊರಗಡೆ. ತುಂಬ ಚೆನ್ನಾಗಿದೆ ಮಾಲ್, ತುಂಬ. ಮನೆಗೆ ಹೋಗೋದು ಅಂತ ಡಿಸೈಡ್ ಆಗಿತ್ತು. ನಂತರ 7 ಲ್ಯಾಂಡಿಗೆ ಹೋಗುವ ಅಂತ. ಲಾಸ್ಟ್ ಟೈಮ್ ನಾನು 2 ನೆಲ್ ಪಾಲಿಶನ್ನು ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಕ್ರೇಜ್ ನೆಲ್ ಪಾಲಿಶದ್ದು. ತುಂಬ ಚೆನ್ನಾಗಿತ್ತು. ತುಂಬ ದಿವಸ ಕೂಡ ಇರ್ತಿತ್ತು, 1 ವೀಕ್. ಹಾಗಾಗಿ ಮತ್ತೆ ತೊಗೊಳ್ಳುವ ಅಂತ ನೆಕ್ಸ್ಟ್ ಎಷ್ಟು ಪೀಸನ್ನು ತೊಗೊಳ್ತೀನಿ. ಜಾಸ್ತಿ ತೊಗೊಳ್ಳಲ್ಲ. ಲಾಸ್ಟ್ ಟೈಮ್ ಕೂಡ ತೊಗೊಂಡಿದ್ದೆ ಮತ್ತು ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಹಾಗಾಗಿ ಇವಾಗ ನಾನು ನೇಲ್ ಪೇಂಟನ್ನು ಚಾಯ್ಸ್ ಮಾಡ್ತಾ ಇದ್ದೀನಿ. ಅಷ್ಟೇನು ಕಲೆಕ್ಷನ್ಸ್ ಏನೂ ಇರಲಿಲ್ಲ, ಆದರೂ ಕೂಡ 3 ಇಷ್ಟ ಆಯಿತು, ತೊಗೊಂಡೆ. ನೋಡಿದ್ರಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ. ನಿಮ್ಗೆ ಇಷ್ಟ ಆಯಿತಾ ಕಲರ್? ಇವಾಗ ನಾವು ವಿಕ್ಸನ್ನು ನೋಡ್ತಾ ಇದ್ದೀವಿ. 3 ವಿಕ್ಸ್ ತೊಗೊಂಡ್ವಿ ಹಾಗೂ ಒಂದು ನೋವಿನ ಮದ್ದನ್ನು ತೊಗೊಂಡ್ವಿ. ಇವಾಗ ಜಸ್ಟ್ ಮನೆಗೆ ಬಂದು ಮುಟ್ವಿ. ಇವಾಗ ನಾವು ಹೋಗ್ತೀವಿ ಸ್ವಲ್ಪ ಕಾರ್ ಡ್ರೈವಿಂಗನ್ನು ಮಾಡಲಿಕ್ಕೆ. ನಾನು 2-3 ಸಲ ಮಾಡಿದ್ದೀನಿ. ಅವ್ರು ನಾನು ಕಲಿಸಿದ್ರು, ಬಟ್ ವಿಡಿಯೋನ ತೆಗೆದಿರಲಿಲ್ಲ. ಹಾಗೂ ನಿಮಗೂ ಕೂಡ ಶೇರ್ ಮಾಡುವ ಅಂತ ಇವಾಗ ನಾನು ಹೋಗ್ತೀನಿ ಸ್ವಲ್ಪ ಕಲೀಲಿಕ್ಕೆ. ಆಲ್ಮೋಸ್ಟ್ ನನಗೆ ಬರುತ್ತೆ, ಪರ್ಫೆಕ್ಟಾಗಿ ಅಂತ ಹೇಳಲಿಕ್ಕಾಗಲ್ಲ, ತುಂಬಾ ಕಲ್ತಿದ್ದೀನಿ. ಇವಾಗ ನಾವು ಹೋಗ್ತೀವಿ. ಕಾರ್ ಡ್ರೈವಿಂಗನ್ನು ಮಾಡಿ ನಂತರ ಊಟ ಮಾಡಿ ಸ್ವಲ್ಪ ವಾಕಿಗೆ ಹೋಗಿ ನಂತರ ಮಲಗೋದು. ಬೆಳಿಗ್ಗೆ ಅವರಿಗೆ ಮಾರ್ನಿಂಗ್ ಶಿಫ್ಟ್ ಇದೆ. ಸೊ ಅವರಿಗೂ ಕೂಡ ಬೇಗ ಏಳಬೇಕು. ಸೊ ಬೇಗ ನಾನು ಹೋಗ್ತೀನಿ. ಅವರು ಏನಂತಾರೆ, ಮದುವೆ ಆದ ನಂತರ ನನ್ನ ಟೀಚರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮದುವೆ ಆದ ನಂತರ ಅವರು 10 ಡೇಸಲ್ಲಿ 2 ವೀಲರನ್ನು ನನಗೆ ಕಲಿಸಿದ್ರು. ಇವಾಗ 4 ವೀಲರನ್ನು ಕಲಿಸಿದ್ದಾರೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಹೇಳ್ತಾರಲ್ಲ, ಚಿಕ್ಕವ್ರು ಇರಬೇಕಾದ್ರೆ ತಂದೆ ತಾಯಿಯವರು ಆಬ್ವಿಯಸ್ಲಿ ಅವ್ರ ಗುರು ಆಗಿರ್ತಾರೆ. ನಂತರ ನಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ಥರ್ಡ್ ಆಗಿ ಇವರೇ. ನೆಕ್ಸ್ಟ್ ಯಾರ್ಯಾರು ಅಂತ ನೋಡುವ. ಇವಾಗ ತುರ್ತಾ ಇವರೇ ನನಗೆ ಟೀಚರ್. ನೋಡುವ, ಇವಾಗ ಹೋಗ್ತೀನಿ. ಬನ್ನಿ ಹೋಗೋಣ. ಇವಾಗ ನಾನು ಡ್ರೈವಿಂಗನ್ನು ಮಾಡ್ತಾ ಇದ್ದೀನಿ ಒಬ್ಬಳೇ. ನೀವು ನೋಡ್ತಾ ಇರ್ಬೋದು, ಸೈಡ್ ಸೀಟಲ್ಲಿ ಯಾರೂ ಕೂಡ ಇಲ್ಲ. ಡ್ರೈವಿಂಗ್ ಸೀಟಲ್ಲಿ ನಾನು ಮಾತ್ರ ಇದ್ದೀನಿ. ನಿಮಗೂ ಕೂಡ ಗೊತ್ತಾಗಬೇಕಲ್ವಾ, ಅವರು ಕಾರನ್ನು ನನಗೆ ಹ್ಯಾಂಡ್ ಓವರ್ ಮಾಡಿದಾರಂತ. ಹಾಗಾಗಿ ಅವರು ಹೊರಗಡೆಯಿಂದ ವಿಡಿಯೋವನ್ನು ತೆಗಿತಾ ಇದ್ದಾರೆ. ನಾನು ಪಾರ್ಕಿಂಗಿಂದ ರೋಡ್ ತನಕ ತಗೊಂಡು ಬಂದೆ. ಇವಾಗ ಅವರಿಗೆ ಕರಿತೀನಿ ನಾನು ಕೂತ್ಕೊಳ್ಳಿಕ್ಕೆ. ನಂತರ ಕೂತ್ಕೊಂಡು ಇಬ್ಬರು ಕೂಡ ಒಂದು 2-3 ರೌಂಡ್ ಆದರೂ ಹೊಡಿತೀವಿ. ಇವಾಗ ರೋಡ್ ಹತ್ರ ತೊಗೊಂಡು ಬಂದಿದ್ದೀನಿ ಕಾರನ್ನು, ನಾನೊಬ್ಬಳೇ. ಇವಾಗ ಅವ್ರು ಕೂತ್ಕೊಳ್ಳಿ, ನಂತರ ನಾವು ಹೋಗುವ. ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ 4 ವೀಲರ್ ಕಲಿಯೋದು ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಅವರೇ ನನಗೆ ಪುಷ್ ಮಾಡಿದರು, ಕಾರ್ ಇದೆಯಲ್ಲ ಕಲಿ, ನಾನು ಕಲಿಸ್ತೀನಿ ಅಂತ. ಹಾಗಾಗಿ ಅವರಿಂದನೇ ನಾನು ಕಲ್ತಿರೋದು. ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಬಂದ ನಂತರ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದೆ. ಅವ್ರ ಬ್ಯಾಕ್ ಸಪೋರ್ಟ್ ತುಂಬಾ ಇದೆ. ನಂತರ ಕಾರ್ ಕಲಿತೆ, ಸ್ವಿಮ್ಮಿಂಗ್ ಕೂಡ ನಾನು ಕಲಿತೆ. ಇಲ್ಲಿ ಆಟೋಮೆಟಿಕ್ ಕಾರ್ ಅಲ್ವಾ, ಹಾಗಾಗಿ ನಿನಗೆ ಈಸಿ ಆಗುತ್ತೆ. ನಮ್ಮ ಸೈಡಲ್ಲಿ ಊರಲ್ಲೆಲ್ಲ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಮ್ಯಾನ್ಯುವಲ್ ಕಾರ್ ಅಲ್ವಾ, ನಿನಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು. ಎನಿವೇಸ್, ನನಗಂತೂ ಇಷ್ಟು ಕಲ್ತದ್ದೇ ದೊಡ್ಡದು ನನಗೆ. ನಾನಂತೂ ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ, ಯಾಕಂದರೆ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರಲ್ವ. ಹಾಗಾಗಿ ನಮ್ಮ ಲೇಡಿ ಡ್ರೈವರು ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಮಾಡಬೇಕಲ್ಲ, ಇಷ್ಟು ಒಳ್ಳೆ
ಟೀಚರ್ ನನ್ನ ಜೊತೆಗಿದ್ದಾರೆ ಅಂದರೆ ಕಲಿಲೇಬೇಕು. ಸ್ವಲ್ಪ ಜೋರು ಮಾಡ್ತಾರೆ ಮಾತ್ರ, ಯಾಕಂದರೆ ಪ್ರೀತಿಯಿಂದ ಹೇಳಿದರೆ ನಾನು ಸರಿಯಾಗಿ ಕಲಿಯೋದಿಲ್ಲ ಅಂತ. 2 ವೀಲರ್ ಕಲಿಯುವಾಗೂ ಕೂಡ ಹಾಗೇ ಇದ್ರು ಅವರು. ತುಂಬ ಜೋರು ಮಾಡ್ತಿದ್ರು ನನಗೆ, ಪ್ರೀತಿಯಿಂದ ಹೇಳಿದರೆ ಕಲಿಯಲ್ಲ ಅಂತ. ಇದನ್ನು ಕೂಡ ಹಾಗೆ ಬಯಸಿನೇ ನಾನು ಕಲ್ತದ್ದು. ಬಟ್ ಬಯಸ್ಕೊಂಡಿದ್ರೆ ಬೇಜಾರಿಲ್ಲ, ಕಲ್ತಿದ್ದೀನಿ ಅನ್ನೋದು ನನಗೆ ತುಂಬಾ ಖುಷಿ. ಇಲ್ಲಿ ಅವರು ಗಾಡಿ ಓಡಿಸ್ಲಿಕ್ಕೆ ಮಾಡಿರ್ಲಿಲ್ಲ ನಾನು 4 ವೀಲರ್ ಅನ್ನ ಓಡಿಸ್ತೀನಿ ಅಂತ. ನಿಜವಾಗ್ಲೂ ಕರ್ವಿಂಗ್ ಅಲ್ಲಿ ಸ್ವಲ್ಪ ಹೆದರ್ತಾರೆ, ಗಾಡಿ ಬಂದಿದ್ರೆ ಮತ್ತೇನಾದ್ರು ಅಂತ. ಇವಾಗ ನಾನು ಹೋಗ್ತಾ ಇದ್ದೀನಿ ಮನೆಗೆ. ರೈಟ್. ಹಾಂ, 2 ರೌಂಡ್ ಅನ್ನ ಹೊಡೆದ್ವಿ. ತುಂಬ ದೊಡ್ಡ ರೌಂಡ್ ಇದು. ತುಂಬ ಖುಷಿ ಆಯಿತು. ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಇವಾಗ ನನ್ನ ಹಸ್ಬೆಂಡ್ ಕೈಗೆ ಟೆಸ್ಟ್ ಮಾಡಿರುವ ನೆಲ್ ಪಾಲಿಶನ್ನು ರಿಮೂವ್ ಮಾಡಬೇಕು. ಇವಾಗ ಇದೇ ಕೆಲಸ ನನಗೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹಸ್ಬೆಂಡ್ ಆದಮೇಲೆ ಇದು ಕೂಡ ಮಾಡಬೇಕಾಗತ್ತೆ. ಶಾಪಿಂಗ್ ಹೋದಾಗ ಅವಳಿಗೆ ನೆಲ್ ಪಾಲಿಶ್ ಬೇಕು ಅಂತ ಹೇಳಿದ್ಲು. ಸರಿ ಅಂತ ಹೋದ್ವಿ, ಆದರೆ ಟೆಸ್ಟ್ ಮಾಡಲಿಕ್ಕೆ ನಂದೇ ಕೈ, ಯಾಕೆಂದರೆ ಅವಳ ಕೈಗೆ ಆಲ್ರೆಡಿ ನೇಲ್ ಪಾಲಿಶ್ ಇದೆ ಅಂತ. ಅದಕ್ಕೋಸ್ಕರ ಈಗ ರಿಮೂವ್ ಮಾಡ್ತಾ ಇದ್ದಾಳೆ. ಬೆಳಗ್ಗೆ ಕೆಲಸಕ್ಕೆ ಮತ್ತೆ ಹೋಗಬೇಕು. ಸೊ ಇದೆಲ್ಲ ಹಾಕ್ಕೊಂಡು ಹೋದರೆ ಅಷ್ಟೇ. ಆಮೇಲೆ ಇವರ ನೆಲ್ ಪಾಲಿಶ್ ಕೂಡ ರಿಮೂವ್ ಮಾಡಿ ಆಗಿದೆ. ನಾಳೆ ಇದು ಸ್ವಲ್ಪ ಹೋಗಿಲ್ಲ, ಏನೋ ಆಯ್ತಪ್ಪ, ಏನು ತುಂಬ ಹೊತ್ತು ಟ್ರೈ ಮಾಡಿದೆ, ತೆಗಿಲಿಕ್ಕೆ ಆಗಿಲ್ಲ. ಡಿನ್ನರಿಗೆ ಸಲಾಡ್ ಇಸ್ ರೆಡಿ. ಮಟನ್ ಫುಲ್ ಡ್ರೈ ಮಾಡ್ತಾ ಇಲ್ಲ, ಸ್ವಲ್ಪ ಗ್ರೇವಿನೇ ಮಾಡ್ತೀನಿ. ಚಪಾತಿ ಒಂದಿಗೆ ಆಗ್ತಾ ಇದೆ. ಇವಾಗ ಪ್ರೇಯರ್ ಮಾಡಿ ಚಪಾತಿ ಫ್ರೈ ಮಾಡಿ ಊಟ ಮಾಡೋದು, ನಂತರ ಹೋಗುದು. ಓಕೆ, ಇವಾಗ ಆಗ್ತಾ ಇದೆ ಚಪಾತಿ ಫ್ರೈ. ಈ ಥರ ನಾವು ಚಪಾತಿ ಮಾಡಿಡ್ತೀವಿ. ಜಸ್ಟ್ ಫ್ರೈ ಮಾಡಿದ್ರೆ ಆಯಿತು. ಏನಪ್ಪ ಇದು ಎಲ್ಲೋ ಕಾಣಿಸ್ತಾ ಇದೆ ಅಂತ ನೀವು ತಿಳ್ಕೊಳ್ತಾ ಇರ್ಬೋದು. ಇದು ನಾನು ಯಾವತ್ತೂ ಕೂಡ ಚಪಾತಿಗೆ ಅರಿಶಿಣನ ಹಾಕ್ತೀನಿ, ಹಾಗಾಗಿ ಎಲ್ಲೋ ಆಗಿ ಕಾಣಿಸ್ತಾ ಇದೆ. ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ನೋಡುವ ನಂತರ. ಇವಾಗ ಡಿನ್ನರ್ ರೆಡಿ ಆಗಿದೆ, ನೋಡ್ತಾ ಇದ್ದೀರಲ್ಲ. ಮಟನ್ ಪೆಪ್ಪರ್ ಡ್ರೈ ಹಾಗೂ ಸಲಾಡ್ ಮಾಡಿದ್ದೀವಿ, ನಂತರ ಚಪಾತಿ ಆಯಿತು, ಇಷ್ಟೇ. ನಂತರ ವಾಕ್ ಹೋಗೋದು. ಚಳಿ ಆಗ್ತಾ ಇದೆ ಮಾತ್ರ. ಹಾಯ್ ಫ್ರೆಂಡ್ಸ್, ಇವಾಗ ಜಸ್ಟ್ ಊಟ ಮುಗಿಸಿ ಬಂದಿದ್ದೀವಿ. ಭರ್ಜರಿ ಊಟ ಮಾಡಿದ್ವಿ, ಹಾಗೆ ಭರ್ಜರಿ ವಾಕ್ ಕೂಡ ಮಾಡಬೇಕು. ಡೈಲಿ ನಾವು ವಾಕಿಗೆ ಹೋಗ್ತೀವಿ. ಒಂದೊಂದು ಸಲ 1 ಗಂಟೆ 1:15 ಕೂಡ ನೈಟ್ ಟೈಮಲ್ಲಿ ನಾವು ವಾಕಿಗೆ ಹೋಗ್ತೀವಿ. ಯಾಕಂತ ಹೇಳಿದರೆ ಅವರು 11:30 12 ಗಂಟೆ ಆಗುತ್ತೆ ಡ್ಯೂಟಿಯಿಂದ ಬರಲಿಕ್ಕೆ. ಆ ನಂತರ ಕೂಡ ನಮ್ಗೆ ಕರ್ಕೊಂಡು ಹೋಗ್ತಾರೆ ಅವರು. ಒಂದು ದಿವಸ ಕೂಡ ಮಿಸ್ ಮಾಡಿಸಲ್ಲ. ಇವಾಗ ವಾಕಿಂಗ್ ಮುಗಿಸಿ ಫ್ಲೈಟ್ ಹೋಗ್ತಾ ಇದೆ. ಇಲ್ಲಿ ಹತ್ರನೇ ಆಗುತ್ತೆ. ಯಾವತ್ತೂ ಕೂಡ ನಾವು ನೋಡ್ತಾನೆ ಇರ್ತೀವಿ. ನಾವು ಏರ್ಪೋರ್ಟ್ ಹತ್ರನೇ ಇರೋದು. ಲ್ಯಾಂಡ್ ಆಗುವಾಗ ಅಥವಾ ಟೇಕ್ ಆಫ್ ಆಗುವಾಗ ತುಂಬ ಹತ್ತಿರದಿಂದ ಹೋಗುತ್ತಲ್ವ, ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಇವಾಗ ನೆಕ್ಸ್ಟ್ ಬರ್ತಾನೆ ಇರುತ್ತೆ, ಒಂದ್ರ ಮೇಲೆ ಒಂದು. ನೆಕ್ಸ್ಟ್ ಬಂದಾಗ ನಾನು ಚಿಕ್ಕದೊಂದು ವಿಡಿಯೋನ ತೆಗಿತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಚಿಕ್ಕದೊಂದು ವ್ಲಾಗ್ ಇಷ್ಟ ಆಯಿತು ಅಂತ. ತುಂಬ ಬೋರ್ ಆಗ್ತಾಯಿತ್ತು, ಸೊ ವ್ಲಾಗ್ ಮಾಡುವ ಅಂತ ವ್ಲಾಗ್ ಮಾಡೋದು ಇವತ್ತಿನ ದಿನದ ಸಂಜೆ ಹೊತ್ತಲ್ಲಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡಿ, ಹಾಗೂ ಸಪೋರ್ಟ್ ಕೂಡ ನಿಮ್ಮದು ಆಲ್ವೇಸ್ ಇರಲಿ. ಬಾಯ್, ಗುಡ್ ನೈಟ್, ಶುಭರಾತ್ರಿ. ನಿಮ್ಗೆ ಹೇಳಿದ್ನಲ್ಲ, ಫ್ಲೈಟ್ ನೋಡಿ ಬರ್ತಾ ಇದೆ.
ಎಷ್ಟು ಹತ್ರದಿಂದ ಹೋಗ್ತಾ ಇದೆ ನೋಡಿ. ಇಲ್ಲೇ ಹತ್ರನೇ ಆಗತ್ತೆ ಏರ್ಪೋರ್ಟ್. ಹೋಯ್ತು, ಬಾಯ್ ಬಾಯ್. ಫಾಸ್ಟ್ 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 ಫಾಸ್ಟ್. ಮತ್ತು ಜಾಸ್ತಿ ಮಾಡೋದು ಬೇಡ, ಒಂದು ಹಾಫ್ ಆನ್ ಅವರ್ ಸಾಕು. Okay. ಮನೆಗೆ We already completed 20 minutes. We are Yeah. going back now. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ. Bye. See you on next vlog. Yes. Please do subscribe, okay? Take care.